ಡಿಸಿಎಂ ಡಿಕೆ ಅವರಿಂದ ಬೆಂಗಳೂರು ನಡಿಗೆ ಕಾರ್ಯಕ್ರಮ ನಡೀತಾ ಇದೆ. ಜನರ ಸಮಸ್ಯೆಗಳನ್ನು ಆಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಗರಿಕರೊಂದಿಗೆ ಸಂವಾದವನ್ನ ನಡೆಸಿದ್ದಾರೆ ಡಿಸಿಎಂ. ಗಾಂಧಿ ಉದ್ಯಾನವನದಲ್ಲಿ ಡಿಕೆಶಿ ನಡಿಗೆ ಕಾರ್ಯಕ್ರಮ ನಡೀತಾ ಇದೆ. ಹೇರೋಹಳ್ಳಿಯ ಭರತ್ ನಗರದ ಗಾಂಧಿ ಪಾರ್ಕ್ ಇದು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೇರೋಹಳ್ಳಿಯಲ್ಲಿರುವಂತಹ ಗಾಂಧಿ ಪಾರ್ಕ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಈ ಒಂದು ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಪಶ್ಚಿಮ ನಗರ ಪಾಲಿಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಪಾರ್ಕ್ ಇದು. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೇರೋಹಳ್ಳಿಯ ಭರತ್ ನಗರದ ಗಾಂಧಿ ಪಾರ್ಕ್ನಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಂಗಳೂರು ನಡಿಗೆ ಅಭಿಯಾನದ ಅಂಗವಾಗಿ ನಾಗರಿಕರೊಂದಿಗೆ ಸಂವಾದ ನಡೆಸಿ ಅವರ ಅಹವಾಲುಗಳನ್ನು ಆಲಿಸಿ ಮಾತನಾಡಿದರು. ಇನ್ನು ಶಾಸಕರಾದ ಎಸ್ಟಿ ಸೋಮಶೇಖರ್, ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್, ಡಿಸಿಎಂ ಕಾರ್ಯದರ್ಶಿ, ಜೊತೆಗೆ ಬೆಂಗಳೂರು ಕೇಂದ್ರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್, ಪಶ್ಚಿಮ ಪಾಲಿಕೆ ಆಯುಕ್ತ ಡಾಕ್ಟರ್ ರಾಜೇಂದ್ರ ಕೆವಿ, ಅಪರ ಆಯುಕ್ತ ದಿಗ್ವಿಜಯ್ ಬೋರ್ಡ್ಗೆ ಮತ್ತಿತರರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇನ್ನು ಪ್ರತಿ ವೀಕೆಂಡ್ನಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ಹೊಸ ಕಾರ್ಯಕ್ರಮ ಇದು ಬೆಂಗಳೂರು ನಡಿಗೆ ಎನ್ನುವಂತಹ ಕಾರ್ಯಕ್ರಮ. ಪ್ರತಿ ಶನಿವಾರ ಭಾನುವಾರ ಅಲ್ಲಿ ಯಾವ ಒಂದು ಸಂಬಂಧಪಟ್ಟ ಏರಿಯಾಗಳಿಗೆ ಹೋಗಿ ಅಲ್ಲಿ ಪಾರ್ಕ್ನಲ್ಲಿ ಜನರ ಜೊತೆ ಅಂದರೆ ಸಾರ್ವಜನಿಕರ ಜೊತೆ ಒಂದು ಸಂವಾದವನ್ನು ನಡೆಸ್ತಾರೆ. ಅಂದರೆ ಅಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಿದೆ, ರಸ್ತೆ ಗುಂಡಿಗಳ ಸಮಸ್ಯೆ ಆಗಿರ್ಬೋದು, ಮೋರಿ ವ್ಯವಸ್ಥೆ ಆಗಿರ್ಬೋದು, ಅಥವಾ ರಸ್ತೆ ಕಾಮಗಾರಿ ಅಥವಾ ಬ್ರಿಡ್ಜ್ ಕಾಮಗಾರಿ, ಈ ರೀತಿ ಏನೆಲ್ಲ ಸಮಸ್ಯೆಗಳಿದೆ, ಜನರ ಸಮಸ್ಯೆ, ಇವೆಲ್ಲವನ್ನ ಕೂಡ ಅಲ್ಲಿ ಆಲಿಸೋದಕ್ಕೆ ಒಂದು ಬೆಂಗಳೂರು ನಡಿಗೆ ಎನ್ನುವಂತಹ ಕಾರ್ಯಕ್ರಮ ಇವತ್ತು ಶನಿವಾರ ಆಗಿರೋದ್ರಿಂದ ಇವತ್ತು ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಡಿಸಿಎಂ ಡಿಕೆ ಅವರಿಂದ ಬೆಂಗಳೂರು ನಡಿಗೆ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಗರಿಕರೊಂದಿಗೆ ಸಂವಾದವನ್ನು ಕೂಡ ನಡೆಸಿದ್ದಾರೆ. ಗಾಂಧಿ ಪಾರ್ಕ್ನಲ್ಲಿ ಡಿಕೆಶಿ ನಡಿಗೆ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಹೇರೋಹಳ್ಳಿಯ ಭರತ್ ನಗರದ ಗಾಂಧಿ ಉದ್ಯಾನವನ ಇದು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೇರೋಹಳ್ಳಿ ಈ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಪಾರ್ಕ್ ಇದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಪ್ರತಿ ವೀಕೆಂಡ್ ಶನಿವಾರ ಭಾನುವಾರ ಇವರು ಒಂದು ಬೆಂಗಳೂರು ನಡಿಗೆ ಎನ್ನುವಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅಂದರೆ ಪ್ರತಿಯೊಂದು ಏರಿಯಾಗಳಿಗೂ ತೆರಳಿ ಅಲ್ಲಿ ಒಂದು ಪಾರ್ಕ್ನಲ್ಲಿ ಜನರ ಜೊತೆ ಒಂದು ಸಂವಾದವನ್ನು ನಡೆಸ್ತಾರೆ. ಏನೆಲ್ಲ ಸಮಸ್ಯೆಗಳು, ಬೆಂಗಳೂರಿನಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಜನರು ಅನುಭವಿಸ್ತಾ ಇದ್ದಾರೆ ಅದೆಲ್ಲವನ್ನ ಆಲಿಸುವಂತಹ ಪ್ರಯತ್ನ ಇದು. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೇರೋಹಳ್ಳಿಯ ಭರತ್ ನಗರದ ಗಾಂಧಿ ಪಾರ್ಕ್ನಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಂಗಳೂರು ನಡಿಗೆ ಅಭಿಯಾನದ ಅಂಗವಾಗಿ ನಾಗರಿಕರೊಂದಿಗೆ ಸಂವಾದ ನಡೆಸಿ ಅವರ ಒಂದು ಏನೆಲ್ಲ ಸಮಸ್ಯೆಗಳಿದೆ ಅದನ್ನು ಆಲಿಸಿ ಅವರ ಜೊತೆ ಮಾತನಾಡಿದರು. ಇನ್ನು ಇವರ ಜೊತೆ ಶಾಸಕರಾದ ಎಸ್ಟಿ ಸೋಮಶೇಖರ್, ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್, ಡಿಸಿಎಂ ಕಾರ್ಯದರ್ಶಿ, ಹಾಗೆ ಬೆಂಗಳೂರು ಕೇಂದ್ರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಹಾಗೂ ಪಶ್ಚಿಮ ಪಾಲಿಕೆ ಆಯುಕ್ತ ಡಾಕ್ಟರ್ ರಾಜೇಂದ್ರ ಕೆವಿ, ಅಪರ ಆಯುಕ್ತ ದಿಗ್ವಿಜಯ್ ಬೋರ್ಡ್ಗೆ ಮತ್ತಿತರರು ಉಪಸ್ಥಿತರಿದ್ದರು. ಅಂದರೆ ಅಲ್ಲಿನ ಜನರಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ರಸ್ತೆ ಗುಂಡಿಗಳ ಸಮಸ್ಯೆ, ಅದರಲ್ಲೂ ಈ ಗುಂಡಿಗಳ ಸಮಸ್ಯೆ ಸಾಕಷ್ಟು ಟೀಕೆಗೆ ಗುರಿಯಾಗ್ತಾ ಇದೆ. ಸಾಕಷ್ಟು ಮಂದಿ ಈ ಬೆಂಗಳೂರಿನ ಗುಂಡಿಗಳ ಸಮಸ್ಯೆ ಏನಿದೆ ಇದರ ಬಗ್ಗೆ ಟ್ರೋಲ್ ಕೂಡ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ಒಂದು ವೈಟ್ ಫೀಲ್ಡ್ನಲ್ಲಿ ಒಬ್ಬರು ಮಹಿಳೆ ಟೇಪ್ ಹಿಡಿದು ರಸ್ತೆ ಗುಂಡಿಗಳ ಉದ್ದ ಅಗಲವನ್ನು ಅಳತೆ ಮಾಡಿದ್ರು. ಹಾಗೆ ದೀಪಾವಳಿಲಿ ಇನ್ನೊಂದು ಕಡೆ ಈ ಚೆಂಡು ಹೂವಿನ ಹಾರವನ್ನು ಮುಡಿಸಿ ಕೂಡ ಒಂದು ರೀತಿ ವ್ಯಂಗ್ಯ ಮಾಡಿದ್ರು. ಈ ರೀತಿ ಸಾಕಷ್ಟು ಸಮಸ್ಯೆಗಳು ಬೆಂಗಳೂರಿನಲ್ಲಿ ಇರುವಂಥದ್ದು. ಇದೆಲ್ಲವನ್ನ ಆಲಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್.